ಫ್ರೆಂಡ್ಸ್ ಇವತ್ತು ಬೀದಿಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಹುಡುಗಿ ಬಂದ್ಬಿಟ್ವಂತೆ. ನನ್ನ ತಂಗಿ ಹೊಟ್ಟೆ ನೋವು ಬಿಡ್ತಂತೆ, ಅದಕ್ಕೆ ಓದ್ತಾ ಇದ್ವಂತೆ. ಶ್ರೀಕೃಷ್ಣ ಮಠಕ್ಕೆ ಕೊನೆಗೆ ಬಂದ್ಬಿಟ್ವಂತೆ. ಅಲ್ಲಿ ಹೋಟೆಲ್ ವ್ಯೂ ನೋಡಿ ಎಷ್ಟು ಮಸ್ತಾಗಿತ್ತಂತೆ. ಅಲ್ಲಿ ಊಟ ತಿನ್ಕೊಂಡು ನಮ್ಮ ಗಾಡಿ ಹತ್ಕೊಂಡು ನಾವು ಬೀಚಿಗೆ ಬಂದ್ಬಿಟ್ವಂತೆ. ಮಲ್ಪೆ ಬೀಚ್ ಇದ್ದು. ನನ್ನ ತಂಗಿ ಆಟ ಆಡಕ್ ಹೋಗ್ಬಿಟ್ಲಂತೆ. ನಾನು ಹಾಗೆ ನೋಡ್ತಾ ಇದ್ದೆ, ಇವಳು ಇಲ್ಲೇ ಇದ್ಲಂತೆ. ಅದಕ್ಕೆ ಹಂಗೆ ಸಂಜೆ ಆಯ್ತು ಅಂತ ಆಟ ಆಡ್ತಾ ಇದ್ವಂತೆ. ಆಮೇಲೆ ಸೀದಾ ಬ್ಯಾಕ್ ಕೊಡಕ್ಕೆ ತಿರ್ಗಾ ದೇವಸ್ಥಾನ ಹತ್ರ ಬಂದ್ವಂತೆ. ಆಮೇಲೆ ಸೀದಾ ತಿರ್ಗಾ ಬೀಚ್ ಹೋಗ್ಬಿಟ್ಟು ಅಲ್ಲಿ ವ್ಯೂ ನೋಡ್ತಾ ಇದ್ವಂತೆ. ಅಲ್ಲೇ ಹೋಟೆಲ್ ಇತ್ತಂತ ಒಂದು ಮೀನ್ ಬುಕ್ ಮಾಡ್ಬಿಟ್ವಂತೆ. ನೋಡಕ್ಕೆ ಮಸ್ತಾಗಿ ಕಾಣ್ತೈತೆ. ಬಾಯ್ ತರ್ಕೊಂಡು ನನ್ನ ತಂಗಿ ತಿಂತಾವಳೆ. ಇಲ್ಲಿ ಒಂದು ದಲಿತಿಗ ಕಾಣ್ತಂತೆ, ಅದಕ್ಕೆ ಎಫೆಕ್ಟ್ ಮಾಡಿದ್ದೀನಂತೆ. ಇಲ್ಲಿ ನೋಡಿ ನೀರು ಎಷ್ಟು ಹೊಳಿತೈತೆ ಮಸ್ತಾಗಿ. ನೀವು ನೋಡಿ ಮಲ್ಪೆ ಬೀಚ್ ಮಸ್ತಾಗೈತೆ. ಹಂಗೆ ದೇವಸ್ಥಾನಕ್ಕೆ ಬಂದು ಪಾಯಸ ತಿನ್ಕೊಂಡು ಅಲ್ಲ ಕರ ಇತ್ತಂತೆ. ಅದಕ್ಕೆ ಎಲ್ಲ ಮಾತು ಕೇಳೋದಂತೆ. ಹೋಗ್ಲಿ ಬಿಡೋಲ್ಲ, ಬಾಳೆಹಣ್ಣು ಕೊಟ್ಬಿಡೋಣ ಅಂದ್ಬಿಟ್ಟು ಕೊಡ್ತಾ ಇದೀನಿ. ಅದು ತಿಂತೈತೆ ನಂಗೆ ಕೊಡೋದ್ನ. ಆಮೇಲೆ ತಿರ್ಗಾ ಊಟ ಹೊಟ್ಟೆ ಶೀತೈತೆ ಅಂದ್ಬಿಟ್ಟು ಇಲ್ಲಿ ಯಾವ್ದು ಬಂದ್ವಿ. ಮಸ್ತಾಗಿ ಕೊಟ್ರು ಬಂದು, ಅದಕ್ಕೆ ಮಸ್ತಾಗಿ ಕೊಟ್ಟು ತಕೊಂಡ್ವಿ. ಆಮೇಲೆ ತಿರ್ಗಾ ಬ್ಯಾಗ್ ಇಸ್ಕೊಂಡು ಕೊಟ್ವಿ. ಆಮೇಲೆ ಮೀನು ಹಿಡಿಯೋ ತರ ಬಂದ್ವಿ. ನೋಡ್ದೆ ಇಲ್ಲಿ ನಮ್ಮಮ್ಮ ಹೊತ್ಕೊಂಡಿದ್ದಾರೆ. ನಾನು ವಿದ್ಯಾ ಮೀನು ಅಂತ ನೋಡ್ತೀವಿ, ಇವಳು ನೋಡ್ತಾವಳೆ ಹಿಡ್ಕೊಂಡು. ಆಮೇಲೆ ಇವ್ರು ಆಟ ಆಡ್ತಾ ಇದಾರೆ. ಆಮೇಲೆ ಬಂದ್ವಿ ಹೋಟೆಲ್ ತಿಮ್ಮಪ್ಪಗೆ.